ಅದು ಸಿನಿಮಾ ನೋಡಿ ಲವ್ ಮಾಡಿದ ಜೋಡಿ. ಸಿನಿಮಾ ಸ್ಟೈಲ್ನಲ್ಲೇ ಮದುವೆ ಕೂಡ ಆಗಿತ್ತು. ಆದರೆ 8 ವರ್ಷದ ದಾಂಪತ್ಯ ಜೀವನ ಈ ರೀತಿ ದುರಂತ ಅಂತ್ಯವಾಗುತ್ತೆ ಅಂತ ಅವರು ಅಂದ್ಕೊಂಡಿರಲಿಲ್ಲ. ಇದಕ್ಕೆ ಕಾರಣವಾಗಿರೋದು ಪತಿಯ ಕಿರುಕುಳ. ಎಸ್, ಪತಿ ಕಿರುಕುಳಕ್ಕೆ ನೊಂದು ಪತ್ನಿ ಸಾವಿಗೆ ಶರಣಾಗಿದ್ದಾಳೆ. ಮತ್ತೊಂದು ಕಡೆ ವೃದ್ಧ ದಂಪತಿ ವಯೋಸಹಜ ಕಾಯಿಲೆಗೆ ಹೆದರಿ ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ. ಅಷ್ಟಕ್ಕೂ ಈ ಘಟನೆಗಳು ನಡೆದಿರೋದು ಎಲ್ಲಿ? ಇಲ್ಲಿದೆ ಆ ಕುರಿತ ರಿಪೋರ್ಟ್. ಚೆಲುವಿನ ಚಿತ್ತಾರ ಲವ್ ಸ್ಟೋರಿ. ಮೆಕ್ಯಾನಿಕ್ ಹುಡುಗನ ಕೈ ಹಿಡಿದ ನಾರಿ, ಮದುವೆ ಬಳಿಕ ಕಿರುಕುಳ, ಪತ್ನಿ ದುರಂತ ಅಂತ್ಯ. ಇದು ಥೇಟ್ ಚೆಲುವಿನ ಚಿತ್ತಾರ ಸಿನಿಮಾವನ್ನೇ ಹೋಲುವ ಲವ್ ಸ್ಟೋರಿ. ಹುಡುಗ ಮೆಕ್ಯಾನಿಕ್ ಆಗಿದ್ರೆ ಹುಡುಗಿ ಇನ್ನು ಕಾಲೇಜಿಗೆ ಹೋಗ್ತಾ ಇದ್ಲು. ಇಬ್ಬರ ಮಧ್ಯೆ ಪ್ರೀತಿ ಚಿಗುರಿತು, ಮದುವೆಯೂ ಆಯಿತು. ಅದಾಗಿ 8 ವರ್ಷದ ನಂತರ ನಡೆದಿದ್ದೇ ದುರಂತ ಅಂತ್ಯ. ಹೌದು, ಪ್ರೀತಿಸಿ ಮದುವೆಯಾದ ಪತಿ ಕಿರುಕುಳಕ್ಕೆ ನೊಂದ ಪತ್ನಿ ಸಾವಿನ ದಾರಿ ಹಿಡಿದಿದ್ದಾಳೆ. ಬೆಂಗಳೂರು ಉತ್ತರ ತಾಲೂಕಿನ ಚಿಕ್ಕಗೊಲ್ಲರಹಟ್ಟಿಯಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ. ಗಂಡನ ಕಿರುಕುಳ ತಾಳಲಾರದೆ 25 ವರ್ಷದ ಗೀತಾಂಜಲಿ ನೇಣಿಗೆ ಕೊರಳೊಡ್ಡಿದ್ದಾಳೆ. 8 ವರ್ಷದ ಹಿಂದೆ ಮಧುಸೂದನ್ ಎಂಬಾತನನ್ನ ಪ್ರೀತಿಸ್ತಾ ಇದ್ದ ಗೀತಾ ಆತನನ್ನೇ ಮದುವೆಯಾಗಿದ್ಲು. ಆದ್ರೆ ಮದುವೆಯಾಗಿ ಒಂದೇ ವರ್ಷಕ್ಕೆ ಕುಡಿತದ ಚಟಕ್ಕೆ ಬಿದ್ದಿದ್ದ ಗಂಡ ತನ್ನ ಕರಾಳ ಮುಖವನ್ನ ಕಳಚಿದ್ದಾನೆ. ನಿತ್ಯ ಕುಡಿದು ಬಂದು ಪತ್ನಿಗೆ ಕಿರುಕುಳ ನೀಡ್ತಾ ಇದ್ನಂತೆ. ಆತನನ್ನ ಬಿಟ್ಟು ಬರುವಂತೆ ಗೀತಾ ತಂದೆ ತಾಯಿ ಕರೆದಿದ್ರು ಕೂಡ ಆಕೆ ಕೇಳಿರ್ಲಿಲ್ಲ. ಕಷ್ಟವೋ ಸುಖವೋ ಆತನ ಜೊತೆಯೇ ಬಾಳ್ತೀನಿ ಅಂದಿದ್ಲು. ಆದ್ರೆ ನಿನ್ನೆ ಕುಡಿದು ಬಂದ ಗಂಡ ಮಧುಸೂದನ್ ಮತ್ತೆ ಹಲ್ಲೆ ನಡೆಸಿದ್ದು, ಇದರಿಂದ ನೊಂದ ಗೀತಾ ಮನೆಯಲ್ಲಿ ನೇಣಿಗೆ ಶರಣಾಗಿದ್ದಾಳೆ. ವಿಷ ಸೇವಿಸಿ ವೃದ್ಧ ದಂಪತಿ ಆತ್ಮಹತ್ಯೆ. ಬಿಪಿ ಶುಗರ್ಗೆ ನೊಂದು ಸೂಸೈಡ್ ಶಂಕೆ. ಹೌದು, ಇಡೀ ವಯಸ್ಸಿನ ವೃದ್ಧ ದಂಪತಿ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಬಸವೇಶ್ವರ ನಗರದಲ್ಲಿ ನಡೆದಿದೆ. 65 ವರ್ಷದ ಗೌರಿ, 75 ವರ್ಷದ ಈಶ್ವರ ಆಚಾರ್ಯ ಜ್ಯೂಸ್ ಬಾಟಲ್ನಲ್ಲಿ ವಿಷ ಬೆರೆಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ದಂಪತಿಗೆ ಇದ್ದ ಇಬ್ಬರು ಹೆಣ್ಮಕ್ಳನ್ನ ಮದುವೆ ಮಾಡಿಕೊಟ್ಟ ಬಳಿಕ ಗಂಡ ಹೆಂಡತಿ ಇಬ್ಬರೇ ಪ್ರತ್ಯೇಕವಾಗಿ ವಾಸವಾಗಿದ್ರು. ಮಕ್ಕಳಿಬ್ರು ಮದುವೆ ಬಳಿಕವೂ ತಂದೆ ತಾಯಿ ಯೋಗಕ್ಷೇಮವನ್ನ ನೋಡ್ಕೊಳ್ತಾ ಇದ್ರಂತೆ. ಆದ್ರೆ ಅದೇನನ್ಸಿತ್ತೋ ಗೊತ್ತಿಲ್ಲ, ವೃದ್ಧ ದಂಪತಿ ಆತ್ಮಹತ್ಯೆ ಮಾಡಿಕೊಂಡು ಜೀವ ಬಿಟ್ಟಿದ್ದಾರೆ. ಇನ್ನು ಮೃತ ದಂಪತಿ ಗೌರಿ ಮತ್ತು ಈಶ್ವರ್ ಆಚಾರ್ಯಗೆ ಬಿಪಿ, ಶುಗರ್, ಸ್ಪೈನಲ್ ಕಾರ್ಡ್ ಸಮಸ್ಯೆ ಸೇರಿದಂತೆ ಹಲವಾರು ಅನಾರೋಗ್ಯ ಸಮಸ್ಯೆಗಳು ಇದ್ವಂತೆ. ಹೀಗಾಗಿ ತಂದೆ ತಾಯಿಗೆ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಕೊಡಿಸಲಾಗ್ತಿತ್ತು. ಚಿಕಿತ್ಸೆ ಪಡೆದುಕೊಂಡ್ರೂ ಕೂಡ ಸಮಸ್ಯೆ ಕಡಿಮೆ ಆಗ್ತಾ ಇರಲಿಲ್ಲ. ದಂಪತಿ ಇಬ್ಬರೇ ಇದ್ದು ಬೇರೆಯವರ ಸಹಾಯ ಪಡ್ಕೊಳ್ತಾ ಇರಲಿಲ್ಲ. ಸ್ವಾಭಿಮಾನದ ಜೀವನ ನಡೆಸ್ತಾ ಇದ್ರು ಎನ್ನಲಾಗಿದೆ. ಈ ಘಟನೆ ಸಂಬಂಧ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.